टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ದಿನ ಸುಮಾರು ರಾತ್ರಿ 8 ಗಂಟೆಗೆ ನಮ್ಮ ವಾರ್ಡ್ ನಂಬರ್ 3 ನಿರ್ಮಿತಿ ಕೇಂದ್ರ ಹತ್ತಿರ ಒಬ್ಬರು ಗವಿಸಿದ್ದಪ್ಪ ನಿಂಗಪ್ಪ ವಾಲ್ಮೀಕಿ ಅಂಥೇಳಿ 26 ವಯಸ್ಸದವರು. ಇವ್ರದ್ದು ಒಂದು ಲಾಂಗ್ನಿಂದ ಸ್ವಲ್ಪ ತಲೆಗೆ ಹೊಡೆದುಬಿಟ್ಟು ಮರ್ಡರ್ ಮಾಡಿದ್ದಾರೆ. ಮರ್ಡರ್ ಮಾಡಿದವರು ಸಾದಿಕ್ ಹುಸೇನ್ ಕೋಲ್ಕರ್ ಅಂಥೇಳಿ 21 ವಯಸ್ಸದವರು. ಇವರು ಕೂಡ ನಾವು ಆಲ್ರೆಡಿ ಅವರಿಗೆ ವಶಕ್ಕೆ ಪಡ್ಕೊಂಡಿದ್ದೀವಿ. ಮುಂದಿನ ವಿಚಾರ ಮಾಡ್ತಾಯಿದ್ದೀವಿ. ಬಟ್ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದ್ದೇನಂತಂದರೆ ಇವರು ಯಾವುದೋ ಒಂದು ವೈಯಕ್ತಿಕ ಲವ್ ಅಫೇರ್ ರಿಲೇಟೆಡ್ ಇಶ್ಯೂ ಇದೆ ಅಂತ ಗೊತ್ತಾಗಿದೆ. ಸೊ ಅದು ಆದ ತಕ್ಷಣ ನಾನು ಕೂಡ ಇಮಿಡಿಯೇಟಾಗಿ 5 ನಿಮಿಷದಲ್ಲಿ ಸ್ಪಾಟಿಗೆ ಕೂಡ ಹೋಗಿಬಿಟ್ಟು ನಮ್ಮ ಸೋಕೋ ಟೀಮ್ ಅವ್ರು ಬಂದು ಎಲ್ಲ ತನಿಖೆ ಮಾಡ್ತಾಯಿದ್ದಾರೆ. ಅಲ್ಲಿ ಯೂಸ್ ಮಾಡಿದಂಥ ವೆಪನ್ನು ಕೂಡ ನಮಗೆ ಅಲ್ಲೇ ಸಿಕ್ಕಿದೆ, ಅದು ಕೂಡ ಸೀಸ್ ಮಾಡ್ತಾಯಿದ್ವಿ. ನಾವು ಮುಂದಿನ ತನಿಖೆ ಸಲುವಾಗಿ ಅವರಿಗೆ ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ಈಗ ಆಲ್ರೆಡಿ ಶಿಫ್ಟ್ ಮಾಡಿದ್ದೀವಿ. ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಆಲ್ರೆಡಿ ರೌಂಡ್ಸಲ್ಲಿದ್ದಾರೆ. ಯಾವುದೇ ಥರದ್ದೇನು ಸಮಸ್ಯೆ ಇಲ್ಲ. ನಾನು ಮುಂದೆ ನಿಂತು ಎಲ್ಲ ಮಾನಿಟರ್ ಮಾಡ್ತಾಯಿದ್ದೀನಿ. ಯಾವುದೇ ಥರ ತೊಂದರೆ ಇಲ್ಲ. ಪ್ರಾಥಮಿಕವಾಗಿ ಇಮಿಡಿಯೇಟ್ ಗೊತ್ತಾಗಿದ್ದ ಪ್ರಕಾರ ಅವನು ಒಬ್ಬನೇ ಇದ್ದ ಅಂತ ಹೇಳಿದ್ದಾನೆ. ಅಲ್ಲಿ ಬೈಕಲ್ಲಿ ನಿಂದಿರಬೇಕಾದ್ರೆ ಲಾಂಗಿನ ತೊಗೊಂಡು ಹೊಡೆದ್ಬಿಟ್ಟು ಮರ್ಡರ್ ಮಾಡಿದ್ದಾನಂತೆ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಮುಂದಿನ ತನಿಖೆಯನ್ನು ಮಾಡ್ತಾಯಿದ್ದಾರೆ. ಅಂದರೆ ಲಾಂಗ್ಗಳು 2 ಇದಾವೆ ಸರ್, 2 ಲಾಂಗ್ ಇದೆ. ಅದೇ ಅವನೇ 2 ಲಾಂಗ್ಗಳು ಅವನೇ ತೊಗೊಂಡು ಹೋಗಿದ್ದ ಅಂಥೇಳಿ ಪ್ರಾಥಮಿಕವಾಗಿ ನಮಗೂ ತಿಳಿದು ಬಂದಿದೆ. ಮುಂದಿನ ತನಿಖೆ ನಾವು ಮಾಡ್ತೀವಿ. ಸೊ ಅದನ್ನ ಸರೆಂಡರ್ ಕೂಡ ಆದ್ನಂತ ಸರ್ ಸ್ಟೇಷನಿಗೆ ಸಿಕ್ಕಿದ್ದಾನೆ ನಮಗೆ. ಮುಂದಿನ ತನಿಖೆ ಮಾಡ್ತೀವಿ. ಪ್ರಾಥಮಿಕವಾಗಿ ಒಬ್ಬನೇ ಮಾಡಿದ್ದಾನೆ ಅಂಥೇಳಿ ನಮಗೆ ಗೊತ್ತಾಗಿದೆ. ಮುಂದಿನ ತನಿಖೆ ಮಾಡ್ತಾಯಿದ್ದೀವಿ. ಆತನ ಮನೆಯವ್ರ ಜೊತೆಗೆ ಏನು ಲವ್ ಅಫೇರ್ ಇತ್ತಾ ಹೆಂಗೆ? ಯಾವುದೋ ಒಂದು ಲವ್ ಅಫೇರ್ ರಿಲೇಟೆಡ್ ಇಶ್ಯೂ ಇದೆ, ವೈಯಕ್ತಿಕ ಕಾರಣಗಳಿಂದ ಆಗಿದೆ. ಸೊ ಅದು ಬಿಟ್ಟು ಬೇರೆ ಯಾವುದೂ ಕಾರಣಗಳು ಇಲ್ಲ. ಯಾವುದೇ ಥರ ಜನರು ಏನು ಕಿವಿ ಮಾತು ಕೇಳಬಾರ್ದು. ಇದು ವೈಯಕ್ತಿಕ ಕಾರಣಗಳಿಂದ ಲವ್ ಅಫೇರಿಂದ ಆಗಿರೋದು. ಅದು ಬಿಟ್ಟು ಬೇರೆ ಯಾವುದೂ ಇಶ್ಯೂ ಇಲ್ಲ ಇದರಲ್ಲಿ. ಆ ಥರ ಏನೂ ಇಲ್ಲ. ನಾನು ಅದಕ್ಕೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದು ವೈಯಕ್ತಿಕ ಕಾರಣದಿಂದ ಲವ್ ಅಫೇರಿಂದ ಆಗಿರೋದು. ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ವೈಯಕ್ತಿಕ ಕಾರಣ ಲವ್ ಅಫೇರಿಂದ ಆಗಿರೋದು. ಅದು ಬಿಟ್ಟು ಬೇರೆ ಯಾವುದೂ ಕಾರಣಗಳು ಇಲ್ಲ. ಯಾರೂ ಯಾವುದೇ ಥರ ಕಿವಿ ಮಾತುಗಳು ಕೇಳಬಾರ್ದು. ನಾವೆಲ್ಲ ಪೆಟ್ರೋಲಿಂಗಲ್ಲಿ ಇದ್ದೀವಿ. ನಡು ರಸ್ತೆಯಲ್ಲಿ ಈ ಥರ ಆಗುತ್ತೆ ಪೊಲೀಸ್ ವ್ಯವಸ್ಥೆ. ಈಗ ಅದು ಕೊಪ್ಪಳದಂಥ ಸಿಟಿ ಒಳಗೆ ಇಲ್ಲಿ ನೋಡಿ, ಅದು ವೈಯಕ್ತಿಕ ಕಾರಣದಿಂದ ಆಗಿದೆ. ಯಾವುದೋ ವೈಷಮ್ಯ ಆಗಿದೆ, ಯಾವುದೋ ಆಗಿದೆ ಅಂದರೆ ನಮಗೆ ಮುಂಚೆ ಗೊತ್ತಿರುತ್ತೆ. ಇದು ವೈಯಕ್ತಿಕ ಕಾರಣದಿಂದ ಆಗಿದೆ. ಬಟ್ ಏನೋ ಇರಲಿ, ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತಾಯಿದ್ದೀವಿ. ಅರೆಸ್ಟ್ ಕೂಡ ಮಾಡಿದ್ದೀವಿ. ಮುಂದಿನ ತನಿಖೆ ಮಾಡ್ತೇವೆ. ಥ್ಯಾಂಕ್ ಯು.